ಇಲ್ಲಿಂದ ಗ್ಯಾಸ್ ತಗೊಂಡೋಗಿ ಈ ಕಾಳಸಂತೆಯಲ್ಲಿ ಮಾರೋದು. ಇನ್ನು ಎಷ್ಟು ದಿನ ಹಿಂಗೆ ಮುಂದುವರಿಬೋದು ಸರ್? 24ನೇ ತಾರೀಕು ಸರ್ ಇದೇನು ಮಿಸ್ಯೂಸ್ ಆಗ್ತಾ ಇಲ್ಲ ಅಲ್ವಾ? ಅಂದ್ರೆ ಈ ರೀಫಿಲ್ಲಿಂಗ್ ಎಲ್ಲ ಮಾಡ್ತಾರಲ್ಲ ಸರ್, ಇಷ್ಟೊತ್ತಲ್ಲೂ ಸಪ್ಲೈ ಆಗುತ್ತಾ? ಸಪ್ಲೈ ಮಾಡಲ್ಲ ಸರ್, ಇಷ್ಟೊತ್ತಲ್ಲಿ ಎಲ್ಲ ಮನೆಗಳು ಬರ್ತಾರೆ. ಅಲ್ಲ, ಬಂದು ಡಂಪ್ ಆಗ್ತಾ ಇರತ್ತೆ ಇಲ್ಲಿ. ಮಾಮೂಲಿ ಲೋಡ್ ಆಗುತ್ತೆ, ಇಲ್ಲಿ ಲೋಡ್ ಆಗುತ್ತೆ, ಅನ್ಲೋಡ್ ಎಲ್ಲ ಬೆಳಿಗ್ಗೆನೆ. ಡೊಮೆಸ್ಟಿಕ್ದು ಇವ್ರಿಗೆ ಹೋಟೆಲ್ ಅವ್ರು ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟವ್ರಲ್ವಾ ಸರ್? ಹೌದು ಸರ್, ಅದರಿಂದ ಸರ್ ಮಧ್ಯಪ್ರಾಚ್ಯದ ಭೀಕರ ಯುದ್ಧದಿಂದಾಗಿ ದೇಶದಲ್ಲಿ ಸಿಲಿಂಡರ್ ಸಮಸ್ಯೆ ಉಲ್ಬಣಿಸಿದೆ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಲಭ್ಯವಿಲ್ಲದೆ ಕ್ಲೋಸ್ ಆಗ್ತಿವೆ. ಈ ನಡುವೆ ಮನೆಗಳಿಗೆ ಸಪ್ಲೈ ಆಗೋ ಸಿಲಿಂಡರ್ಗಳನ್ನ ಕೆಲವರು ಹೇಗೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ಈ ಕುರಿತು ನಮಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ರಿಯಾಲಿಟಿ ಚೆಕ್ಗೆ ಹೊರಟ ನಮ್ಮ ಈ ಸಂಜೆ ನ್ಯೂಸ್ನ ಕ್ಯಾಮರಾ ಕಣ್ಣಿಗೆ ಸೆರೆ ಸಿಕ್ಕ ಸತ್ಯ ಏನು ಗೊತ್ತಾ? ನೆಲಮಂಗಲದ ಸೋಲೂರು ಬಳಿ ಇರುವ ಭರತ್ ಗ್ಯಾಸ್ ಬಳಿ ನಮ್ಮ ತಂಡ ಹೋದಾಗ ಅದೊಬ್ಬ ಅನಾಮಿಕ ವ್ಯಕ್ತಿ ಬಾಯ್ಬಿಟ್ಟ ಸತ್ಯ ಏನು ಗೊತ್ತಾ? ತೋರಿಸ್ತಾ ಹೋಗ್ತೀವಿ ನೋಡಿ. ಡೊಮೆಸ್ಟಿಕ್ದು ಇವ್ರಿಗೆ ಹೋಟೆಲ್ ಅವ್ರು ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟವ್ರಲ್ವಾ ಸರ್? ಹೌದು ಸರ್, ಅದರಿಂದ ಸರ್ ಭಯಾನಕ ಅದು ಬಿಡಿ. ಬಟ್ ಇದೇನ್ ಆಗ್ತಾ ಇಲ್ಲ ಅಲ್ವಾ ಸರ್? ಮಿಸ್ಯೂಸ್ ಏನ್ ಆಗ್ತಾ ಇಲ್ಲ. ಆಮೇಲೆ ಜನಗಳಿಗೆ ಇದಕ್ಕೂ ಡೊಮೆಸ್ಟಿಕ್ ಏನ್ ಪ್ರಾಬ್ಲಮ್ ಇಲ್ಲ, ಸ್ಟಾಕ್ ಇದೆ ಸರ್. ಇದು ಬೆಂಗಳೂರು ಮಾತ್ರನಾ ಅಥವಾ ಬೇರೆನೂ ಹೋಗುತ್ತಾ ಸರ್? ಬೆಂಗಳೂರು ಮಾತ್ರ, ಚಿತ್ರದುರ್ಗ ಹೋಗಲ್ಲ? ಚಿತ್ರದುರ್ಗ, ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ, ಚಿತ್ರದುರ್ಗ. ಹಾ, ಆಮೇಲೆ ಬೆಂಗಳೂರು ಇದು ಸರ್, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರಿಗೆ ಸೇರ್ಕೊಂಡ್ಬಿಡ್ತು. ಕೋಲಾರ ಬೇರೆ ಸರ್? ಸರ್ ಇದೇನು ಮಿಸ್ಯೂಸ್ ಆಗ್ತಾ ಇಲ್ಲ ಅಲ್ವಾ? ಅಂದ್ರೆ ಈ ರೀಫಿಲ್ಲಿಂಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆಲ್ಲ ಹೋಗಕ್ ಅವಕಾಶ ಕೊಡಲ್ಲ ಅಲ್ವಾ ಸರ್? ಗೌರ್ಮೆಂಟೇ ಬಿಡಲ್ಲ ಅಲ್ವಾ? ಗೌರ್ಮೆಂಟೇ ಅಷ್ಟು ಸುಲಭವಾಗಿ ಬಿಡಲ್ಲ ಅಲ್ವಾ? ಜನಕ್ಕೆ ತೊಂದರೆ ಆಗ್ಬಾರ್ದು, ಜನಕ್ಕೆ ಸಿಲಿಂಡರ್ ಸಿಗ್ಲಿ ಅಂತ ಕಮರ್ಷಿಯಲ್ ನಿಲ್ಸಿದ್ದು. ಕಮರ್ಷಿಯಲ್ ಅವರು ಡೊಮೆಸ್ಟಿಕ್ ನ ಯೂಸ್ ಮಾಡ್ಕೊಳಕ್ ಶುರು ಮಾಡಿದ್ರು. ಡೊಮೆಸ್ಟಿಕ್ ಯೂಸ್ ಮಾಡಕ್ ಶುರು ಮಾಡಿದ್ರ? ಫುಟ್ಪಾತ್ ಹೋಟೆಲ್ಗಳೆಲ್ಲ ಅವ್ರ ಎಲ್ಲಿಂದ ಮಾಡ್ತಾರೆ? ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಯಾರು ಡೊಮೆಸ್ಟಿಕ್ ಯೂಸ್ ಮಾಡ್ತಾರದು ಗೊತ್ತಿಲ್ಲ. ಅದು ಲೀಗಲಿ ಮಾಡಂಗಿಲ್ಲ ಅಲ್ವಾ ಸರ್? ಹಂಗೆ ಇನ್ನು ಎಷ್ಟು ದಿನ ಹಿಂಗೆ ಮುಂದುವರಿಬೋದು ಸರ್? 24ನೇ ತಾರೀಕು 24ನೇ ತಾರೀಕು ಮೇಲೆ ಕ್ಲಿಯರ್ ಆಗ್ಬೋದು. 24 ಡೊಮೆಸ್ಟಿಕ್ದು ಅಲ್ಲ, ಇದು ಕಮರ್ಷಿಯಲ್ದು. 24ವರೆಗೂ ಹಿಂಗೆ ಸಹಿಸ್ಕೊಬೇಕಲ್ವಾ ಸರ್? ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಇದೆಲ್ಲ ಎಲ್ಲಿಂದ ಬರೋದು? ಇದು ಹಡಗಿಂದ ಬರೋದಾ? ನಿಜವಲ್ಲ ಹಡಗಿಂದ ಬರುತ್ತೆ ಸರ್? ಹಡಗ್ ಮೂಲಕ ಹೆಂಗ್ ಬರುತ್ತೆ ಸರ್? ಹಾ, ಇಲ್ಲಿಗೆ ಹೆಂಗ್ ಬರುತ್ತೆ ಸರ್ ಅದು ಹಡಗಿಂದ? ಬಲ್ಕ್ ಲಾರಿಯಲ್ಲಿ ಗ್ಯಾಸ್ ಫಿಲ್ ಆಗಿರುತ್ತೆ. ಓ, ಅದೇ ತರನೇ ಇರುತ್ತೆ. ಅದು ಅಲ್ಲಿ ಸ್ಟಾಕ್ ಆಗಿರೋದನ್ನ ಇಲ್ಲಿ ಫಿಲ್ ಮಾಡ್ಕೊಂತಾರೆ, ಅದನ್ನ ಮತ್ತೆ ಇಲ್ಲಿ ರೀಫಿಲ್ ಮಾಡ್ಕೊಂತಾರೆ. ಈಗ ಹಳ್ಳಿ ಕಡೆಯಿಂದ ನೀರು, ಪಬ್ಲಿಕ್ ನೀರು ಬರ್ತದೆ, ಹೌದು, ನಾವು ಯೂಸ್ ಮಾಡ್ತೀವಲ್ಲ, ಗ್ಯಾಸ್ ಹಂಗೇನೆ ಆಗೋದು. ನಿಮ್ಗೆ ಗೊತ್ತಾ ಅದು? ಗೊತ್ತು ಸರ್, ನಾವೆಲ್ಲ ಟ್ರೈನಿಂಗ್ ಹೋದಾಗ ತೋರಿಸ್ತಾ ಇರ್ತೀವಿ. ಯಾವ ತರ ಇರುತ್ತೆ ಸರ್ ಅದು?
ಮಾಮೂಲಿ ಸರ್ ಹೆಂಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಯಾವ ತರ ಇರ್ತದೋ ಆ ಡೀಸೆಲ್ ಪೆಟ್ರೋಲ್ ಸ್ವಲ್ಪ ಕಲರ್ ಇರ್ತದೆ, ಇದು ಸ್ವಲ್ಪ ವೈಟ್ ಇರ್ತದೆ ಸರ್. ವೈಟ್ ಇರುತ್ತೆ ಇದು, ವೈಟ್ ನೀರ್ ತರನೇ ಇರ್ತದೆ ಸರ್. ವೈಟ್ ನೀರ್ ತರ ಇರುತ್ತೆ. ಸ್ಮೆಲ್ ಎಲ್ಲ ಇರುತ್ತಲ್ಲ, ಸ್ಮೆಲ್ ಇರ್ತದೆ. ಒಳಗಡೆನೆ ಸ್ಮೆಲ್ ಇರುತ್ತಾ? ಹಂಗಾದ್ರೆ ನೋಡಿದ್ದೀರಿ ನೀವಲ್ವಾ ತೋರಿಸ್ತದೆ ಸರ್. ಸರ್? ಇಷ್ಟೊತ್ತಲ್ಲೂ ಸಪ್ಲೈ ಆಗುತ್ತಾ? ಸಪ್ಲೈ ಮಾಡಲ್ಲ ಸರ್, ಇಷ್ಟೊತ್ತಲ್ಲಿ ಎಲ್ಲ ಮನೆಗೆ ಹೋಗ್ತಾರೆ. ಅಲ್ಲ, ಬಂದು ಡಂಪ್ ಆಗ್ತಾ ಇರುತ್ತೆ ಇಲ್ಲಿ. ಮಾಮೂಲಿ ಲೋಡ್ ಆಗುತ್ತೆ ಸರ್. ಇಲ್ಲಿ ಲೋಡ್ ಆಗುತ್ತೆ, ಅನ್ಲೋಡ್ ಎಲ್ಲ ಬೆಳಿಗ್ಗೆನೆ. ಲೋಡ್ ಎಲ್ಲ ಬೆಳಗ್ಗೆ ಲೋಡ್ ಅಂತೂ ರಾತ್ರಿ 10:30, 11:30 ತನಕ ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ಎಲ್ಲ ನಿಲ್ಸ್ಬಿಟ್ಟು ಮನೆಗಳೆಲ್ಲ ಲೋಕಲ್ ವೆರೈಟಿ ಹೌದು, ಮನೆಗೆ ಹೋಗಿರ್ತಾರೆ, ಬೆಳಗ್ಗೆ ಎತ್ಕೊಂಡು ಹೋಗಿ ಲೋಡ್ ಮಾಡಿ ಖಾಲಿ ಮಾಡ್ತಾರೆ ಸರ್. ಹೌದು. ಒಟ್ಟಲ್ಲಿ ಏನು ಇದು ಮಿಸ್ಯೂಸ್ ಆಗ್ತಲ್ಲ ಅಲ್ವಾ ಸರ್? ಇಲ್ಲಿಂದ ಗ್ಯಾಸ್ ತಗೊಂಡೋಗಿ ಈ ಕಾಳಸಂತೆಯಲ್ಲಿ ಮಾರೋದು ಸರ್ ಆ ತರ ನಡೆಯಕ್ ಬಿಡಲ್ಲ, ಮಾಡಲ್ಲ ಹಂಗೆಲ್ಲ. ಮನೆಗಳಿಗೆ ಎತ್ಕೊಂತೀವಿ ಅಂದ್ರೆ ಹಿಂದಕ್ಕೆ ಪ್ರಶ್ನೆ ಕೇಳ್ತಾರೆ, ಹಾ, ಬುಕ್ ಮಾಡಪ್ಪ, OTP ಹೇಳಪ್ಪ ಅಂತ. ಬ್ಲಾಕ್ ಅಲ್ಲಿ ಕೊಡೋದು, ಇಲ್ಲ ಸರ್, ಅಲ್ಲೇನೋ ಮಿಸ್ಯೂಸ್ ಮಾಡೋದು, ದಂಧೆ ಮಾಡೋದು, ರೀಫಿಲ್ಲಿಂಗ್ ಯೂಸ್ ಮಾಡೋದು, ಅವೆಲ್ಲ ಎಂತದ್ದು ಏನಿದ್ರು ಡಿಸ್ಟ್ರಿಬ್ಯೂಟರ್ ಅವ್ರು ಮಾಡ್ಕೊಬಹುದು ಅಷ್ಟೇ. ಡಿಸ್ಟ್ರಿಬ್ಯೂಟರ್ ಅವರು ಮಾಡಕ್ ಬಿಡಲ್ಲ ಸರ್, ಸಪ್ಲೈ ಹುಡುಗರು ಬಿಡೋದಿಲ್ಲ. ಬಿಡಲ್ಲ. ಡಿಸ್ಟ್ರಿಬ್ಯೂಟರ್ ಅವ್ರಿಗೂ ಭಯ ಈಗ. ಹ್ಮ್, ಈಗ ನಾವ್ ಇನ್ನೇನು ಎತ್ಕೊಂಡ್ ಕೇಳಿದ್ರು ನಮ್ಮ ಹತ್ರ ಬೇಕಪ್ಪ, ಒಂದ್ ನಮ್ಮನೆಗ್ ಬೇಕಪ್ಪ ಅಂದ್ರೆ ಒಂದ್ ಇಸ್ಕೊಬೋದು ಅಷ್ಟೇ. ನೂರ್ ತಗೊಳಕ್ ಆಗಲ್ಲ. ಸರ್ ಇದು ಕಮರ್ಷಿಯಲ್ ಬರ್ತಾ ಇದೆ ಆಲ್ಮೋಸ್ಟ್ ಅಲ್ವಾ ಸರ್? ಸ್ವಲ್ಪ ಸ್ವಲ್ಪ ಇವತ್ತಿಂದ ಕೊಡ್ತಾ ಇರ್ತಾರೆ. ಅಂದ್ರೆ 100 ಕೇಳಿದ್ರೆ ಒಂದ್ 50, 100 ಕೇಳಿದ್ರೆ 50. ಇವತ್ತಿಂದ ಜಾಸ್ತಿ ಸ್ಕೂಲ್ಗಳಿಗೆ, ಹಾಸ್ಟ್ಲು, ದೇವಸ್ಥಾನಗಳು, ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್.